ಪ್ರಧಾನಿ ನರೇಂದ್ರ ಮೋದಿ ಅವರು ನಾ ಖಾऊंगा ನಾ ಖಾನೆ दूंगा ಅನ್ನೋ ಮಾತನ್ನ ಹೇಳಿದ್ರು. ಚುನಾವಣೆಯ ಘೋಷಣೆ ಆದ ಮೇಲೆ ಸಾಕ್ಷಾತ್ ಸುಪ್ರೀಂ ಕೋರ್ಟೇನೆ ಕೇಂದ್ರದ ತಪ್ಪುಗಳನ್ನ ಎತ್ತಿ ಹಿಡಿತಾ ಇದೆ. ನಿಜಕ್ಕೂ ಪ್ರಜಾಪ್ರಭುತ್ವದ ಕಾವಲು ನಾಯಿಗಳಾಗಿದ್ದಂತಹ ಮಾಧ್ಯಮಗಳು ಯಾವುದೋ ಒಂದು ಪಕ್ಷದ ಸಿದ್ಧಾಂತದ ಒಂದು ಸಂಘದ ನಾಯಿಗಳ ರೀತಿಯಲ್ಲಿ ವರ್ತಿಸಿರುವಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ನಿಜವಾದ ಪತ್ರಿಕಾ ಧರ್ಮವನ್ನ ಪಾಲಿಸ್ತಾ ಇದೆ, ನ್ಯಾಯದ ಧರ್ಮವನ್ನ ಪಾಲಿಸ್ತಿದೆ. ಸುಪ್ರೀಂ ಕೋರ್ಟ್ಗೆ ದೊಡ್ಡದೊಂದು ಗೌರವದ ನಮಸ್ಕಾರ. ಕಾರಣ ಇಷ್ಟೇ, ಫೆಬ್ರವರಿ 15, 2024 ರಾಜಕೀಯ ಪಕ್ಷಗಳಿಗೆ ದೇಣಿಗೆ ನೀಡಲು ಅವಕಾಶ ಕಲ್ಪಿಸುವ ಚುನಾವಣಾ ಬಾಂಡ್ ಯೋಜನೆಯು ಮಾಹಿತಿ ಹಕ್ಕು ಹಾಗೂ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಉಲ್ಲಂಘಿಸುತ್ತದೆ. ಹೀಗಾಗಿ ಇದು ಸಂವಿಧಾನ ಬಾಹಿರ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಹೇಳಿದೆ, ತೀರ್ಪು ನೀಡಿದೆ. ಎಲ್ಲೋ ಒಂದು ಕಡೆ ಕೇಂದ್ರ ಸರ್ಕಾರದ ಅಧೀನದಲ್ಲಿರುವಂತಹ ಸಂಸ್ಥೆಗಳು ಈ ಸುಪ್ರೀಂ ಕೋರ್ಟ್ ತೀರ್ಪನ್ನು ಕೂಡ ಕಡೆಗಣಿಸ್ತೀವಿಯಾ ಅಥವಾ ಆ ತೀರ್ಪನ್ನ ಧಿಕ್ಕರಿಸ್ತಿದ್ದಾರಾ, ನ್ಯಾಯಾಂಗ ನಿಂದನೆಯನ್ನ ಮಾಡ್ತಿದ್ದಾರಾ ಅನ್ನೋದಕ್ಕೆ ಸಾಕ್ಷಿಗಳಿವೆ. ಕಾರಣ ಇಷ್ಟೇ, ಫೆಬ್ರವರಿ 15 ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಸಂವಿಧಾನ ಬಾಹಿರ ಚುನಾವಣಾ ಬಾಂಡ್ ಅನ್ನೋದನ್ನ ಹೇಳದ ಮೇಲೂ ಕೂಡ ಫೆಬ್ರವರಿ 21ರಂದು ಮಹಾರಾಷ್ಟ್ರದ ನಾಸಿಕ್ ನಲ್ಲಿರುವಂತಹ ಇಂಡಿಯಾ ಸೆಕ್ಯೂರಿಟಿ ಪ್ರೆಸ್ ನಲ್ಲಿ ತಲಾ 1 ಕೋಟಿ ರೂಪಾಯಿ ಮೌಲ್ಯದ 8,350 ಬಾಂಡ್ಗಳನ್ನ ಅಧಿಕಾರಿಗಳಿಗೆ ಪೂರೈಸಿದೆ ಪ್ರೆಸ್. ಸುಪ್ರೀಂ ಕೋರ್ಟ್ ಹೇಳಿದ್ದೇನು? ಇವರೇನ್ ಮಾಡ್ತಿದ್ದಾರೆ? ಮಾಹಿತಿ ಹಕ್ಕಿನ ಅಡಿಯಲ್ಲಿ ಕೇಳಿದಂತಹ ಪ್ರಶ್ನೆಗೆ ಈ ಉತ್ತರ, ಈ ಸಂಗತಿ ತಿಳಿದು ಬಂದಿದೆ. ಕಾರಣ 2, ಸುಪ್ರೀಂ ಕೋರ್ಟ್ ಚುನಾವಣಾ ಬಾಂಡ್ ಅಸಂವಿಧಾನಿಕ ಅಂತ ಘೋಷಿಸಿ ಅಂದ್ರೆ ರದ್ದುಗೊಳಿಸುವ 3 ದಿನಕ್ಕೆ ಮುನ್ನ ಕೇಂದ್ರ ಸರ್ಕಾರವು ಸುಮಾರು 10,000 ಕೋಟಿ ರೂಪಾಯಿಗಳ ಚುನಾವಣಾ ಬಾಂಡ್ಗಳನ್ನ ಮುದ್ರಣ ಮಾಡುವಂತೆ ಸೆಕ್ಯೂರಿಟಿ ಪ್ರಿಂಟಿಂಗ್ ಅಂಡ್ ಮಿಂಟಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾಗೆ ಅನುಮೋದನೆ ನೀಡಿತ್ತು. ಇದು ಕೂಡ ಇಂಡಿಯನ್ ಎಕ್ಸ್‌ಪ್ರೆಸ್ ನ ವರದಿಯಲ್ಲಿ ಸ್ಪಷ್ಟವಾಗಿ ದಾಖಲಾಗಿದೆ. ಇನ್ನು ಕಾರಣ 3, ಹಣಕಾಸು ಸಚಿವಾಲಯವು 1 ಕೋಟಿ ರೂಪಾಯಿಗಳ ತಲಾ 10,000 ಚುನಾವಣಾ ಬಾಂಡ್ಗಳನ್ನ ಮುದ್ರಿಸಲು ಅಂತಿಮ ಅನುಮೋದನೆಯನ್ನ ನೀಡಿತ್ತು. ಫೆಬ್ರವರಿ 28ರಂದು ಸುಪ್ರೀಂ ಕೋರ್ಟ್ ಆದೇಶದ 15 ದಿನಗಳ ಬಳಿಕ ಹಣಕಾಸು ಸಚಿವಾಲಯವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಕ್ಕೆ ಬಾಂಡ್ಗಳ ಮುದ್ರಣವನ್ನ ತಕ್ಷಣಕ್ಕೆ ಹಿಂಪಡೆಯುವಂತೆ ಹೇಳಿರುವಂತದ್ದು ಕೂಡ ಇಂಡಿಯನ್ ಎಕ್ಸ್‌ಪ್ರೆಸ್ ಆರ್ಟಿಕಲ್ ನಲ್ಲಿ ಸ್ಪಷ್ಟವಾಗಿ ದಾಖಲಾಗಿದೆ. ಮಾಹಿತಿ ಹಕ್ಕು ಕಾಯ್ದೆಯಡಿ ಇಂಡಿಯನ್ ಎಕ್ಸ್‌ಪ್ರೆಸ್ ಹಣಕಾಸು ಸಚಿವಾಲಯ ಮತ್ತು SBI ನಡುವಿನ ಪತ್ರ ವ್ಯವಹಾರ ಮತ್ತು ಇಮೇಲ್ಗಳ ಮಾಹಿತಿಯನ್ನ ಪಡೆದಿತ್ತು. ಇದರಿಂದ ಹೊಸದಾಗಿ ಬಾಂಡ್ಗಳ ಮುದ್ರಣದ ವಿಚಾರ ಬಹಿರಂಗವಾಗಿದೆ. ಈ ಯೋಜನೆ ಬಂದಾಗ 2017ರಿಂದ ಇಲ್ಲಿಯ ತನಕ 22,217 ಚುನಾವಣಾ ಬಾಂಡ್ಗಳನ್ನು ನಗದೀಕರಣ ಮಾಡಲಾಗಿದೆ. ಈ ಪೈಕಿ ಅತಿ ಹೆಚ್ಚು ಅಂದ್ರೆ 8,451 ಕೋಟಿ ರೂಪಾಯಿಗಳನ್ನ ಬಿಜೆಪಿ ಪಡ್ಕೊಂಡಿದೆ. ಇನ್ನುಳಿದ ಪಕ್ಷಗಳು ಪಡ್ಕೊಂಡಿದ್ದಾವೆ. ಕಾಂಗ್ರೆಸ್ 1,950 ಕೋಟಿ, ತೃಣಮೂಲ ಕಾಂಗ್ರೆಸ್ 1,707 ಕೋಟಿಯನ್ನ ಪಡ್ಕೊಂಡಿವೆ. BRS 1,407 ಕೋಟಿ ರೂಪಾಯಿಯನ್ನ ನಗದೀಕರಣ ಕ್ಯಾಶ್ ಮಾಡ್ಕೊಂಡಿದೆ ಆ ಬಾಂಡ್ಗಳನ್ನ ಅನ್ನುವಂಥದ್ದು ಸ್ಪಷ್ಟವಾಗಿ ದಾಖಲಾಗುತ್ತೆ. ಈ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರ ಕೇಂದ್ರ ಸರ್ಕಾರ, ಘನ ಸರ್ಕಾರ ಸುಪ್ರೀಂ ಕೋರ್ಟ್ ತೀರ್ಪಿನ ನಂತರವೂ ಕೂಡ ಚುನಾವಣಾ ಬಾಂಡ್ಗಳನ್ನ ಪ್ರಿಂಟ್ ಮಾಡಿಸ್ತಿದೆ, ಮಾರೋಕೆ ಸಿದ್ಧವಾಗಿದೆ ಅಂದ್ರೆ ನಾ ಖಾऊंगा ನಾ ಖಾನೆ दूंगा ಅನ್ನುವಂತಹ ಮಾತಿನ ಸ್ಪಷ್ಟ ಸಂದೇಶ ಏನು? ಸುಪ್ರೀಂ ಕೋರ್ಟ್ ನ ತೀರ್ಪನ್ನು ಕೂಡ ಧಿಕ್ಕರಿಸುವ ರೀತಿಯಲ್ಲಿ ಕೇಂದ್ರ ಸರ್ಕಾರ ನಡ್ಕೊಳ್ತಿದೆ ಅನ್ನೋದಾದ್ರೆ, ಸಂವಿಧಾನ ಬಾಹಿರ ಅನ್ನೋದನ್ನ ಹೇಳಿದ ಮೇಲೂ ಕೂಡ ನಡ್ಕೊಳ್ತಿದೆ ಅನ್ನೋದಾದ್ರೆ, ಸಾಕ್ಷಾತ್ ರಾಷ್ಟ್ರಪತಿಗಳಿಗೆ ಪ್ರಧಾನಮಂತ್ರಿಗಳು ಕೂತ್ಕೊಂಡು ಅಪಮಾನ ಮಾಡ್ತಾರೆ ಅನ್ನುವಂತಹ ಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋದಾದ್ರೆ, ಕೇಂದ್ರ ಸರ್ಕಾರ ಕೋರ್ಟ್ ಅನ್ನ, ಪತ್ರಿಕಾ ಧರ್ಮವನ್ನ ಎಷ್ಟರ ಮಟ್ಟಿಗೆ ನೋಡ್ತಿದೆ, ಅದಕ್ಕೆ ಎಷ್ಟರ ಮಟ್ಟಿಗೆ ಗೌರವ ನೀಡ್ತಿದೆ ಅನ್ನೋದು ಸ್ಪಷ್ಟವಾಗುತ್ತೆ.